ಇಲ್ಲ ನೋಡಪ್ಪ, 3 ಥರ ಇದೆ. ಯಾವ್ದು ಬೇಕು ನಿನಗೆ? ನೋಡ್ತಾ ಇದ್ದೀನಿ ಯಾವ್ದು ತಗೊಳ್ಳೋಣ, ಯಾವ್ದು ಚೆನ್ನಾಗಿರುತ್ತೆ ಅಂತ ಹೇಳಿ ನೋಡ್ತಾ ಇದ್ದೀನಿ. ಎಲ್ಲೇ ಚೆನ್ನಾಗಿರುತ್ತೆ, ಚೆನ್ನಾಗಿರೋದೇ ನಾವು ಮಾರೋದು. ಯಾವಾಗಲೂ ಚೆನ್ನಾಗಿರೋದೇ ನಾನು ತೊಗೊಂಬರೋದು. ಯಾವಾಗಲೂ ಸಿಗುತ್ತಾ? 24 ಅವರ್ಸ್ ಓಪನ್ ಇರುತ್ತಾ ನಿಮ್ಮ ಹೋಟ್ಲು? ಯಾವಾಗನ ಬಾ ನೀನು. ಯಾಕೆ ಬೆಂಗಳೂರಿಂದ ಅದೇ ಯಾವಾಗನ ರಾತ್ರಿ ಹೊತ್ನಾಗ ಪಾತ್ರೆ ಹೊತ್ನ ಬಂದಾಗ ಕೊಡಿಯಕ್ಕ. ಯಾವಾಗನ ಬಾ, 24 ಅವರ್ಸ್ ಓಪನ್ ಇರುತ್ತೆ. ಜಯಮ್ಮನ ಹೋಟ್ಲು ಯಾವಾಗಲೂ 24 ಅವರ್ಸ್ ಓಪನ್ ಇರುತ್ತೆ. ನಿನ್ಗೆ ಯಾವಾಗನ ಬೇಕು, ಯಾವಾಗ ಬೇಕಿಂತ ಟೈಮ್ನ ಬಂದು ಎಬ್ರಿಸು. ಆಂಟಿ ಇಂಥದ್ದು ಬೇಕು ನನಗೆ, ಒಂದು ಸ್ವಲ್ಪ ಎಣ್ಣೆ ಬೇಕು ಅಂದರೆ ಸಾಕು, ಎದ್ದು ಬಿಡ್ತೀನಿ, ಕೊಟ್ಟು ಬಿಡ್ತೀನಿ. ಮಂಡಕ್ಕಿ ಕಾರ್ಕಾರ್ ಮಂಡಕ್ಕಿ ಹುರಿದಿಕ್ಕೊಂಡ ಇನ್ನಿ ಕೊಡ್ತೀನಿ ನೆಂಚ್ಕಿಗೆ. ಯಾವಾಗನ ಬಂದು ನಿಂತು ತಕೊಬಿಡು. ಹೌದಾ? ಈ ಯಾವ ಧೈರ್ಯದ ಮೇಲೆ ನೀವು ಎಣ್ಣೆ ಮಾರ್ತಾ ಇದ್ದೀರಾ? ಹಾಂ ಮೇಡಮ್, ಇವ್ರನ್ನ ಅರೆಸ್ಟ್ ಮಾಡಿ ಮೇಡಮ್ ಇವ್ರನ್ನ. ಗಳಪ್ಪ, ಯಾಕೆ ಯಾಕೆ ಯಾಕಪ್ಪ ಯಾಕೆ? ಯಾಕೆ ಎಣ್ಣೆ ಮಾರ್ತಾ ಇದ್ದೀರಾ ನೀವು? ಅದಕ್ಕೆ ನಾವು ಪೊಲೀಸು, ನೀವು ಎಣ್ಣೆ ಮಾರ್ತಾ ಇದ್ದೀರೋ ಇಲ್ವೋ ಅಂತ ಹೇಳಿ ನಾವು ಚೆಕಿಂಗ್ ಮಾಡೋದಕ್ಕೆ ಬಂದಿದ್ದೀವಿ. ಚೆಕಿಂಗ್ ಮಾಡೋದಕ್ಕೆ ಬಂದಿದ್ದಕ್ಕೆ ರೆಡ್ ಹ್ಯಾಂಡ್ ಸಿಗೆ ಬಿದ್ರಿ ನೋಡಿ ನೀವು. ಬನ್ನಿ ಸ್ಟೇಷನ್ಗೆ ಹೋಗೋಣ ಬನ್ನಿ. ಈ ಥರ ಎಲ್ಲನ ಮಾಡಬೇಡಿ ಅಂತ ಹೇಳಿ ವಾರ್ನ್ ಮಾಡಿದ್ವಿ ನಿಮಗೆ. ವಾರ್ನ್ ಮಾಡಿದ್ರೆ ನಿಮ್ಗೆ ಇನ್ನೂ ಗೊತ್ತಿಲ್ವಾ? ಮತ್ತೆ ನೀವು ಈ ಥರ ಎಲ್ಲ ಮಾಡ್ತಾ ಇದ್ದೀರಲ್ಲ, ದೊಡ್ಡದಾಗಿ ಹೇಳ್ತಾ ಇದ್ರಿ. ಇಲ್ಲ ಸರ್ ನಾವು ಮಾರಲ್ಲ, ಹಂಗೆ ಹಿಂಗೆ ಸುಮ್ಮನೆ ಸುಳ್ಳು ಹೇಳ್ತಾರೆ, ಹಂಗೆ ಹಿಂಗೆ ಅಂತ ಹೇಳಿ ಏನೆಲ್ಲ ನಾಟಕ ಮಾಡಿದ್ರಿ ನೀವು. ಇವಾಗ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ಇವ್ರು ಪೊಲೀಸ್ನರೇನು? ಅದಕ್ಕೆ ಕಲರ್ ಡ್ರೆಸ್ನ ಬಂದವ್ರಿ. ಮತ್ತೆ ಇವ್ರನ್ನೆಲ್ಲೋ ನೋಡಿರ ಮಕ್ಕಳಾಗೈತಿ. ಎಣ್ಣೆ ಕುಡಿಯೋ ಅಂತ ಮಕ್ಕ ಅಲ್ಲ ಅಯ್ಯಪ್ಪಂದು ಅಂತ ನಾನು. ಎಣ್ಣೆ ಕುಡಿಯೋ ಮಕ್ಕಗಳೇ ಆಲೆ ಬೇರೆ ಇರ್ತವೆ. ಈ ಅಪ್ಪ ಇನ್ನ ಹುಡುಗಿದ್ದಂಗ ಇದೆ, ನೀವು ಕುಡಿಯೋ ಅಂತ ನಲ್ಲ ಅನ್ಕಂಡೆ. ಅಯ್ಯೋ ಸಾನಿ ಪೊಲೀಸ್ನರೇನು? ಹೌದು, ನಾವು ಪೊಲೀಸ್. ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ, ಬನ್ನಿ ಜೀಪ್ ಹತ್ಕೊ ಬನ್ನಿ. ಅಲ್ಲ, ನಿಮ್ಗೊಂದು ಸ್ವಲ್ಪನಾದ್ರೂ ಏನೋ ಅನ್ಸೋದಿಲ್ವಾ? ಇಲ್ಲಿ ನೋಡಿ, ನಾವು ಆಲೇ ವಾರ್ನ್ ಮಾಡಿ ಹೋಗಿದ್ರು ನೀವು ಈ ರೀತಿ ಮಾಡ್ತಾ ಇರೋದು ಸರಿ ಇಲ್ಲ. ಕಾನೂನು ಪ್ರಕಾರ ಅದು ಅಪರಾಧ. ನೀವು ತಂದು ಲೋಕಲಲ್ಲಿ ಮಾರ್ತಾ ಇರೋದು. ಲೋಕಲಲ್ಲಿ ಮಾರೋ ಹಾಗಿಲ್ಲ, ಸರಿನಾ? ಈ ರೀತಿ ಎಲ್ಲ ಮಾಡೋ ಹಾಗಿಲ್ಲ. ಅದಕ್ಕೆ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ, ಬನ್ನಿ. ಅಲ್ಲ, ನಾವು ವಾರ್ನ್ ಮಾಡಿ ಹೋಗಿದ್ವಿ ತಾನೇ ನಿಮಗೆ? ಅಯ್ಯಪ್ಪ, ಹೌದೇನು? ಅಯ್ಯೋ ಶಿವನಿ, ಅಲ್ಲ ನಾನು ನಿಮ್ಮನ್ನು ಪೊಲೀಸ್ನವರಲ್ಲ ಅಂದ್ಕೊಂಡೆ. ಪೊಲೀಸರಂತ ಗೊತ್ತಿದ್ರೆ ನೀವು ಹೇಳ್ತಾ ಇದ್ರಾ? ನೀವು ಎಣ್ಣೆ ಮಾರ್ತಾ ಇದ್ದೀವಿ ನಾವು ಅಂತ ಹೇಳಿ ನೀವು ನಮ್ಗೆ ಎಣ್ಣೆ ಕೊಡ್ತಾ ಇದ್ರಾ? ಇಷ್ಟೊಂದೆಲ್ಲ ಬಾಟ್ಲುಗಳು ಇಟ್ಕೊಂಡು ಮಾರ್ತಾ ಇದ್ದೀರಲ್ಲ ಮೇಡಮ್, ಅವನ್ನೆಲ್ಲ ಎತ್ಕೊಳ್ಳಿ ಮೇಡಮ್. ಬನ್ನಿ ಮೇಡಮ್, ಅರೆಸ್ಟ್ ಮಾಡಿ ಇವ್ರನ್ನ. ಬನ್ನಿ ಸ್ಟೇಷನಿಗೆ ಬನ್ನಿ. ನೀವು ಕರ್ಕೊಂಡು ಹೋಗ್ತಾ ಇದ್ದೀವಿ, ನಿಮ್ಗೆ ಅರೆಸ್ಟ್ ಮಾಡ್ತಾ ಇದ್ದೀವಿ. ಬನ್ನಿ ಸ್ಟೇಷನಲ್ಲಿ ಬಂದು ಮಾತಾಡಿ. ನೀವೇನೇ ಮಾತಾಡೋದಿದ್ರು ಇಲ್ಲಿ ಮಾತಾಡಬೇಡಿ. ಅಯ್ಯೋ ಮೇಡಮರೇ, ಅದು ಏನಂತಂದರೆ ಇಲ್ಲಿ ನೋಡಿ, ನಾನು ಹೇಳೋದು ಕೇಳಿಸ್ಕೊಡ್ರಿ. ಅದು ಏನಾಯ್ತು ಅಂದರೆ, ನಾನೇನು ಅವತ್ತಿಂದ ಮಾಡ್ತಿರ್ಲಿಲ್ಲ. ಮೊನ್ನೆಯಿಂದ ಇನ್ನೂ 2 ದಿನದಿಂದ ಮಾಡ್ತಾ ಇದ್ದೀನಿ ಮೇಡಮರೇ. ಸುಮ್ಮನೆ ಮಾತಾಡಬೇಡಿ. ರೆಡ್ ಹ್ಯಾಂಡ್ ಸಿಕ್ಕಾಕೊಳ್ದಾಗ ಇನ್ನು ಏನು ಮಾತಾಡೋದು ನೀವು? ಅಲ್ಲ ಮೇಡಮರೇ, ನೀವು ಮಾರಬೇಡ್ರಿ ಅಂತ ಹೇಳೋರು ಎಲ್ಲೂ ಮಾರಿಸ್ಕೊಡ್ದು, ಎಲ್ಲೂ ಮಾರೋದು ಬೇಡ, ಎಣ್ಣೆನೇ ತೆಗೆದು ಬಿಡಬೇಕು. ಗೌರ್ಮೆಂಟಿಂದ ಇದಕ್ಕೆ ಲಾಭ ಐತೆ. ಗೌರ್ಮೆಂಟಿಂದ ಇದಕ್ಕೆ ಲಾಭ ಇರೋದಕ್ಕೆ ಮತ್ತೆ ನಾವೆಲ್ಲ ತಗೊಂಬರೋದ್ರಿಂದ ಚೆನ್ನಾಗಿ ಲಾಭ ಆಗುತ್ತೆ. ನಾವು ಒಂದು ಸ್ವಲ್ಪ ತಗೊಂಬಂದು ನಾವೊಂದು ಸ್ವಲ್ಪ ದುಡ್ಕೊಂತೀವಿ. ಅಲ್ಲ ನೀವೇನ್ರಿ ಮೇಡಮರೇ ನೀವು? ಏನೋ ಅದು ಇದಕ್ಕೂ ಗೌರ್ಮೆಂಟ್ಗೂ ಆಗೋದೇ ಇಲ್ಲ ಅನ್ನೋ ಥರ ನಡ್ಕೊಂತ ಇದ್ದೀರಾ. ಗೌರ್ಮೆಂಟ್ಗೆ ಇದರಿಂದಲೇ ತಾಯಿನೇ ಆದಾಯ ಹೋಗೋದು, ಅದಕ್ಕೆ ಮಾಡ್ತಾ ಇದ್ದೀನಿ. ಮತ್ತೆ ನೀವು ನಿಲ್ಲಿಸ್ಬೇಕು, ಹಿಂಗೆ ಇದೆಲ್ಲ ಆಗಲ್ಲ ಅಂಬರು ನಿಲ್ಲಿಸ್ಬಿಡ್ಬೇಕು ನೀವು. ಹಿಂಗೆಲ್ಲ ಮಾಡೋ ಹಾಗಿಲ್ಲ. ಯಾಕೆ ಮತ್ತೆ ಯಾಕೆ ದಯಮ್ಮನ ಯಾರ ಕೈಗೆ? ಇವ್ರು ಯಾರು? ಪೊಲೀಸ್ನರು ಇವರು? ನಿಂಗಜ್ಜಿ ಪೊಲೀಸ್ನರಂತೆ ಇವರು ಕಲ್ಲರ್ ಡ್ರೆಸ್ನ ಬಂದು ಎಣ್ಣೆ ಮಾರ್ತಾಳೋ ಇಲ್ಲ ಅಂತ ಚೆಕಿಂಗ್ ಮಾಡಕ್ಕೆ ಬಂದವ್ರೆ. ಬಂದು ಯಾರ ಊರವರು ನನಗೆ ಎಣ್ಣೆ ಬೇಕು ಅಂತ ಕೇಳಿದ್ರು. ಆವಾಗ ಇವ್ರು ನಾನು ಎಲ್ಲ ಥರ ಎಲ್ಲ ಮಾರ್ತೀನಿ, ನಾನು ಎಲ್ಲ ಎಣ್ಣೆ ಮಾರ್ತೀನಿ ಅಂತ ಹೇಳಿ ಕೊಡೋಕ್ಕೆಲ್ಲ ತಗೊಂಬಂದು ಈಗ ಸಿಗೆ ಬಿದ್ದು ನೋಡು. ಎಳ್ಕೊಂಡು ಹೋಗ್ತಾರೆ, ತಡಿ ಬೆಂಡಿ ಜಾಗ್ತಾರೆ ಪೊಲೀಸ್ನರು. ನೋಡಮ್ಮ, ನೀವೇನೇ ಮಾತಾಡೋದಿದ್ರು ಸ್ಟೇಷನಲ್ಲಿ ಮಾತಾಡಿ. ನಿಮ್ಮ ಈ ಥರ ಎಲ್ಲ ಬಿಟ್ಬಿಡ್ಬೇಕು. ನಾವು ಅಲ್ಲೇ ನಿಮ್ಗೆ ಅಲ್ಲೇ ಒಂದು ಸತಿ ವಾರ್ನಿಂಗ್ ಮಾಡಿ ಹೋಗಿದ್ದೀವಿ. ವಾರ್ನ್ ಮಾಡಿ ಹೋಗಿರೋದು ಅಲ್ಲೇನೆ. ನೀವು ಪದೇ ಇದನ್ನೇ ಮಾಡ್ಕೊಂಡಿದ್ರೆ ನೀವು ನೋಡಿ, ಗೌರ್ಮೆಂಟಿಗೆ ಆದಾಯ ಬರುತ್ತೆ. ಅದು ಮತ್ತೆ ಆದಾಯ ಎಲ್ಲಿ ಕಟ್ತಾ ಇದ್ದೀರಾ ನೀವು? ಎಲ್ಲಿ ಕಟ್ತಾ ಇದ್ದೀರಾ ನೀವು? ತಗೊಂಬರ್ತೀವಲ್ಲ ಸರ್, ನಾವು ತಗೊಂಬರೋದ್ರಿಂದಲೇ ತಾನೇ ನಾವು ಮಾರೋಕ್ಕೆಲ್ಲ ತಗೊಂಬರೋದ್ರಿಂದ ಜಾಸ್ತಿ ಓಡುತ್ತೆ. ಗೌರ್ಮೆಂಟ್ಗೆಲ್ಲ ಜಾಸ್ತಿ ಲಾಭ ಬಾರ್ನವರೆಲ್ಲ ಕಟ್ತಾರಲ್ಲ, ಅವ್ರು ಕಟ್ತಾರಮ್ಮ. ನೀನು ತಂದಿಲ್ಲಿ ಮಾರೋ ಹಾಗಿಲ್ಲ ಅಷ್ಟೇ. ಜಾಸ್ತಿ ಲಾಭ ಇಟ್ಕೊಂಡು ಈ ರೀತಿ ಮಾಡೋ ಹಾಗಿಲ್ಲ. ಕಾನೂನು ಪ್ರಕಾರ ಅದು ಅಪರಾಧ. ಅಯ್ಯೋ ದೇವ್ರಿಗೆ ಗೊತ್ತಾಗ್ಲಿಲ್ಲ ಏನು? ಇಲ್ಲ ಪೊಲೀಸ್ನರಂತ ಗೊತ್ತಾಗ್ಲಿಲ್ಲ. ಎಲ್ಲಾನ ತೆಗ್ದು ಕೊಟ್ಟು ಬಿಟ್ಲು ಹೆಣ್ಗಳ. ಸರಿಯಾಸಿಗೆ ಬಿದ್ದಾಳೆ ಈಗ. ಅಯ್ಯಪ್ಪ ದೇವ್ರೆ, ಸರಿಯಾಗಿಗಳಮ್ಮ ದೊಡ್ಡ ಗುಡ್ಡಕ್ಕೆ ಬಿದ್ದಾಳ ಕಣಮ್ಮ. ಎದ್ದಾಳದ ಕಷ್ಟ ಈಗ ಜಯಮ್ಮ. ಅಯ್ಯೋ ದೇವ್ರೆ, ಪೊಲೀಸ್ನರಿಗೆ ಹಿಡ್ಕೊಂಡು ಹೋಗ್ತಾರೆ.
ಅಲ್ಲ ನಾನೆಲ್ಲ ಮಾತಾಡ್ತೀನಿ ಬಿಡು. ಮಾತಾಡಲ್ಲ ಅಮ್ಮಂಗೆ ನಾನು ಇರ್ತೀನಿ ಅಷ್ಟೇ, ನನಗೆಲ್ಲ ಗೊತ್ತಾಗುತ್ತೆ. ಓ ನಾನೇನು ಯಾರಿಗೇನು ಹೆದರಿಕೆಂಬಲ್ಲ, ನಾನು ಎಲ್ಲಿ ಯಾರು ತಕನ ಕರ್ಕೊಂಡು ಹೋಗ್ರಿ ಹೇಳ್ತೀನಿ ನಾನು ಎಲ್ಲನ. ಆದ ಇದರಿಂದನೇ ಬರುತ್ತೆ ಅನ್ನೋದು ತೆಗೆದು ಬಿಡ್ಬೇಕು. ಬೇಡವಾ ತೆಗಿಬಿಡ್ಬೇಕು, ಎಣ್ಣೆನೇ ಬೇಡ ಅಂತ ತೆಗೆದು ಬಿಡಬೇಕು. ಈ ರೀತಿ ಎಲ್ಲ ಮಾಡೋ ಆಗಿಲ್ಲ, ನೀವು ಅರೆಸ್ಟ್ ಮಾಡೋದು ಅದೆಲ್ಲ ಮಾಡೋ ಆಗಿಲ್ಲ. ಏಯ್ ಸುಮ್ಮನೆ ನಡಿಯಮ್ಮ, ಎಕ್ಸ್ಟ್ರಾ ಮಾತಾಡ್ಬೇಡ ನೀನು, ಸುಮ್ಮನೆ ನಡಿಯಮ್ಮ ಜೀಪ್ ಎತ್ಕೋ. ನೋಡಿ ಹೆಚ್ಚು ಮಾತಾಡ್ಬಿಟ್ರೆ ನಾನು ಮಾತಾಡೋದೆ ಮೇಡಮ್ರೇ, ನಾನು ಬಿಡೋದಿಲ್ಲ ಮತ್ತೆ. ಏನು ಇದರಿಂದ ಇನ್ನು ಅಷ್ಟೇ ಇಲ್ಲ, ಇದರಿಂದಲೇ ಅರ್ಧ ಆದಾಯ. ಅಯ್ಯೋ ನೀವು ಹೇಳ್ತೀರಾ ನೀವು. ಹಂಗೆ ಬೇಡ ಅಂಬರು ಎಲ್ಲ ತೆಗೆದು ಬಿಡ್ಬೇಕು, ರದ್ದುಗೊಳಿಸ್ಬಿಡ್ಬೇಕು. ಎಣ್ಣೆ ಅಂಗಡಿನೇ ಬಾರ್ಗಳೇ ಇರಬಾರ್ದು, ಎಲ್ಲೆಲ್ಲೂ ಎಲ್ಲ ರದ್ದು ಮಾಡಿಬಿಡ್ಬೇಕು. ಆ ಥರ ಮಾಡಬೇಕು. ಅದು ಬಿಟ್ಬಿಟ್ಟು ಮಾರೋ ಆಗಿಲ್ಲ ಅಂತ ಹೇಳಿ ನೀವು ಹೇಳ್ಕೊಂಡು ಹೋಗ್ಬಂದ್ರೆ ಇದ್ಯಾವ ರೀತಿ ನ್ಯಾಯ? ನಾನು ನ್ಯಾಯ ರೀತಿಯಿಂದ ಮಾತಾಡ್ತಾ ಇದ್ದೀನಿ ಮೇಡಮರೇ, ನಾನೇನು ಇವತ್ತೇನಿಲ್ಲ. ಮೇಡಮ್ ಹೇಳ್ಕೊಂಬನ್ನಿ, ಇವ್ರು ಹೀಗೆ ಮಾತಾಡ್ತಾ ಇರ್ತಾರೆ. ಇಲ್ಲಿ ನೋಡಿ, ಸುಮ್ಮನೆ ಬರ್ತೀರಾ ಒಳ್ಳೆ ಮಾತಿಂದ ನಾನು ತಿಡ್ಲಾ. ಬನ್ನಿ ಜೀಪ್ ಹತ್ಕೊಬನ್ನಿ. ನಾನೇನು ಯಾರು ಹೆದರಿಕೆ ಮಾಡಲ್ಲ. ನಡೀರಿ ಬರ್ತೀನಿ. ನಾನು ಎಲ್ಲ ಏನು ಮಾಡಿದ್ರು ನನ್ನ ಕಾನೂನು ರೀತಿಯಾಗಿ ಮಾತಾಡ್ತೀನಿ, ನನಗೆಲ್ಲ ಗೊತ್ತೈತೆ. ಯಾವ ನ್ಯಾಯ ರೀತಿಗೆ ಯಾವ ಕಡೆಗೆ ನ್ಯಾಯ ಇರುತ್ತೆ ಏನು ಎಲ್ಲ ಮಾತಾಡ್ತೀನಿ ನಾನು. ಏನು ಇದರಿಂದ ಏನಾಗಿಲ್ಲ. ಯಾಕೆ ಎಣ್ಣೆ ಮಾರುವಾಗಿಲ್ಲ ಅಂತೇಳಿ ಇಷ್ಟೊಂದು ಇದು ಮಾಡ್ತೀರೋ ಏನು? ಹಿಂಗೆಲ್ಲ ನಾವು ತಂದು ಮಾರೋದ್ರಿಂದಲೇ ತಾನೇ ನಿಮಗೂ ಚೆನ್ನಾಗೆಲ್ಲ ಲಾಭ ಬರುತ್ತೆ. ಸರ್ಕಾರದ ದುಡ್ಡು ನಿಮಗೆ ಎಲ್ಲ ಸಂಬಳ ಕೊಡ್ತಾ ಇರೋದು ಇದರಿಂದಲೇ ನನಗೆಲ್ಲ ಗೊತ್ತಾಗುತ್ತೆ. ಪೊಲೀಸ್ನವ್ರ ತಗ್ಯಾಕೆ ಹಿಂಗೆ ಮಾತಾಡ್ತಾಳತ್ತು, ಒಡಬ್ಲು ಕತ್ತಾಳಿ ಹೋಗತ್ತ. ಪೊಲೀಸ್ನವ್ರ ತಗ್ಯಾಕೆ ಹಿಂಗೆ ಮಾತಾಡ್ತಾಳೆ, ಸುಮ್ಮನಿರೋದು ಬಿಟ್ಟು. ಅಮ್ಮನಿ ಸುಮ್ಕಿರು ದೇವ ಯೋಟನ ಮಾತಾಡ್ಬೇಡ ಪೊಲೀಸ್ನವ್ರ ತಗೆ. ಅಯ್ಯೋ ಪೊಲೀಸ್ನವ್ರು ತಗೋಬಿಡಲ್ಲ ತಾಯಿ ನೀನು, ಸುಮ್ಮನಿರು. ನಾನೇನು ಯಾರಿಗೆ ಹೆದರಿಕೆ ಮಾಡಲ್ಲ, ಪೊಲೀಸ್ನವ್ರಿಗೆ ಹೆದರಿಕೆ ಮಾಡಲ್ಲ, ಅವ್ರಿಗೆ ಹೆದರಿಕೆ ಮಾಡಲ್ಲ. ಗಜ್ಜಿ ಮಾತಾಡ್ತೀನಿ ನಾನು. ಸುಮ್ಮನೆ ನಡಿಯಮ್ಮ ಇಲ್ಲಿ ನಡಿಯಮ್ಮ. ಅಯ್ಯೋ ದೇವ್ರಿ ಒಳ್ಳೆ ಸೆನಕಾತ ಕಣ ನಿಂಗಜ್ಜಿ. ಅಲ್ಲ ಪೊಲೀಸ್ನವ್ರು ಹೇಳ್ಕೊಂಡೋದ್ರು, ಅವರು ಪೊಲೀಸ್ನವರು ಕಲರ್ ಡ್ರೆಸ್ನೇ ಬಂದವಳೆ. ಅಯ್ಯಮ್ಮ ಕಲರ್ ಡ್ರೆಸ್ನ ಬಂದು ಮೇಡಮ್ ಅಯ್ಯಪ್ಪನ ಪೊಲೀಸೇನೆ ಬಂದು ಎಣ್ಣೆ ಸಿಗುತ್ತಾ, ನಾವು ಎಣ್ಣೆ ಕುಡಿಬೇಕು, ನಾವು ಬೆಂಗಳೂರಿಂದ ಬಂದರು ಅಂತ ಹೇಳಿ ನಾಟಕ ಆಡ್ಕೊಂಡು ಬಂದು ಎಣ್ಣೆ ಸಿಗುತ್ತಾ ಇಲ್ವಾ, ಇಲ್ಲಿ ಮಾರ್ತಾರ ಇಲ್ಲ ಅಂತ ಹೇಳಿ ರೆಡ್ ಎಂಡಾಗಿ ಹಿಡಿಬೇಕು ಅಂತ ಹೇಳಿ ಸರಿಯಾಗಿ ಕಂಡಿಡಿದ್ಬಿಟ್ರು. ಅದಕ್ಕೇನೆ ಇವಾಗ ಹೇಳ್ಕೊಂಡು ಹೋದ್ರು. ಅಯ್ಯಪ್ಪ ಇನ್ನು ಬರೋದು ಸುಳ್ಳೆ ವಾರಕ್ಕೆ. ಇವಳು ಇನ್ನೇ ವಾರಕ್ಕೆ ಬರೋಲ್ಲ ನಿಂಗಜ್ಜಿ. ಅವ್ರ ತಗೋ ಸುಮ್ಮನಿರಲ್ಲ, ಸುಮ್ಮನೆ ಮಾತಾಡುತ್ತಿ ಕಡ್ವ. ಹೇಳು ಮಾತಾಡೋದೊಂದು ಕಲ್ತೈತಪ್ಪ, ಎಲ್ಲೋದ್ರೂ ಬರೀ ಮಾತು ಬೇಡ್ಲೋರ್ದಂಗೆ ಬರೀ ಮಾತೊಂದು ಆಳತ್ತಿ. ಅಲ್ಲ ಅವರು ನೋಡಿ ಗೊತ್ತಾಗ ಪೊಲೀಸ್ನವರು ಅಂತ ನೋಡಕ್ಕೆ ಅವ್ರಿಗೆ ಎಣ್ಣೆ ಹೆಂಗೆ ತಂದು ಕೊಡ್ತತ್ತು. ಬೆಂಗಳೂರಿಂದ ಬಂದಿದ್ದೀವಿ ಅಂತಂದ್ರೆ ಅವ್ರ ಕಲರ್ ಡ್ರೆಸ್ನ ಬಂದು ಕಂಡಿಡಿಯೋಕ್ಕಾಗಿ ಬೆಂಗಳೂರಿಂದ ಬಂದಿದ್ದೀವಿ ಅಂತ ನಾನು ಇವ್ರನ್ನೆಲ್ಲೋ ಈ ಮಕ್ಕ ನೋಡ್ದಂಗೆ ಐತೆ ಅಂತ. ಅವರು ಪೊಲೀಸ್ ಡ್ರೆಸ್ ಹಾಕಿಣಂಗಾದ್ರೆ ಗೊತ್ತಾಗುತ್ತೆ, ಕಲರ್ ಡ್ರೆಸ್ ಹಾಕಿಣಾಗ ಇವ್ರು ಯಾರಪ್ಪ ಅಂತ ಗೊತ್ತಾಗಲ್ಲ. ಅದಕ್ಕೆ ಇವರು ಕಲರ್ ಡ್ರೆಸ್ನ ಬಂದವ್ರಿ, ಸಿವಿಲ್ ಡ್ರೆಸ್ನ ಬಂದು ಕಂಡಿಡ್ದವ್ರಿ. ಇವತ್ತು ಜಯಮ್ಮ ಎಣ್ಣೆ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಸಿಗೆ ಬಿದ್ದುಬಿಟ್ಲು. ಇನ್ನು ಇವಳು ಏನಂದ್ರೆ ಬರಕ್ಕೆ ಆಗಲ್ಲ. ಯಪ್ಪ ದೇವ್ರಿ ಇವಾಗ ಒಳ್ಳೆ ಸರಿಯಾಗತ್ತು. ಈ ದಿನ ಎಣ್ಣೆ ಮಾಡಿರೋದು ಲಾಭ ಎಲ್ಲನ ಇವಾಗ ಕಟ್ಟಿ ಬಿಡಿಸ್ಕೊಂಬರ್ಬೇಕು ಈ ಅಮ್ಮನ್ನ. ಆಗಲಿಲ್ಲ ಅಂದ್ರಿ ಜಯ ಅಯ್ಯೋ ಅಲ್ಲಿ ನಿಮ್ಮ ಜಯನ್ ಪೊಲೀಸ್ನವ್ರು ಕರ್ಕೊಂಡು ಹೋದ್ರು. ರಂಗಪ್ಪ ನಿಮ್ಮ ಪೊಲೀಸ್ನವರು ಕರ್ಕೊಂಡು ಹೋಗ್ಬಿಟ್ರು ನಿಮ್ಮ ಜಯನ್ನ. ಹೌದಾ, ಪೊಲೀಸ್ನವ್ರು ಕರ್ಕೊಂಡು ಹೋದ್ರು ನಮ್ಮ ಜಯನ್ನ? ಅಯ್ಯೋ ಅವ್ರು ಯಾರೋ ಬಂದಿದ್ರಲ್ಲ ಸಿವಿಲ್ ಡ್ರೆಸ್ನ ಬಂದು ಕಂಡಿಡ್ದವ್ರಿ. ಅವರು ಪೊಲೀಸ್ನವರೆಲ್ಲ ಎಣ್ಣೆ ಮಾರ್ತಾರೋ ಇಲ್ವೋ ಅಂತೇಳಿ ತಿಳ್ಕೊಂಬಕ್ ಬಂದು ರೆಡ್ ಎಂಡ ಸಿಗೆ ಬಿದ್ಲಲ್ಲ. ಅದಕ್ಕೇನೆ ಇವಾಗ ಅವರು ಹೇಳ್ಕೊಂಡು ಹೋದ್ರಪ್ಪ ಈಗ ಜೀಪ್ ತಕೊಂಡ್ರಿ ಸ್ಟ್ಯಾಂಡು. ಅಲ್ಲ ಇವಳಿಗೆ ಜ್ಞಾನಮತಿ ಬೇಡ್ರಿ, ಅವ್ರು ಯಾರು ಏನು ಎತ್ತ ಅಂತ ಅಂದಿಟ್ಟು ನೋಡ್ದಲ್ಲೇ ಎಲ್ಲ ಎಣ್ಣೆ ಮಾರ್ತೀನಿ, 24 hours ಎಣ್ಣೆ ಸಿಗುತ್ತೆ, 24 hours ಎದ್ದಿರ್ತೀನಿ ಅಂತ ಹೇಳಿ ಎಲ್ಲನ ಬಿಗಿದ್ಬಿಟ್ಲು, ಬಿಲ್ಡಪ್ ಕೊಟ್ಬಿಟ್ಲು. ಅವ್ರ ಅತ್ತೆ ಎತ್ತಕೊಂಡು ಹೋಗ್ಬಿಟ್ರು ಜೀಪ್ನಾಕಿ. ಜೀಪ್ನಾಕಿ ಎತ್ತಕೊಂಡು ಹೋಗ್ಬಿಟ್ರು ಕಣನು, ಎತ್ತಕೊಂಡು ಹೋಗ್ಬಿಟ್ರು ನಿಮ್ಮ ಅಯ್ಯ ಮುಂಜೆ ಹೆಸರಿಂದ. ಅಯ್ಯೋ ದೇವ್ರಿ, ನಾನು ಹೇಳಿದೆ ಎಣ್ಣೆ ಸವಾಸ ಬೇಡ ಕಣಮ್ಮ, ಎಣ್ಣೆ ಸವಾಸ ಬೇಡ ಅಂತ ಹೇಳಿ. ಅಲ್ಲ ನೋಡಿ ಇವಾಗ ಎಣ್ಣೆ ಮಾರ್ಬಿಟ್ಟು ಇವಾಗ ಸಿಕ್ಕಾಕಿನ್ರಿ, ಇದು ಬೋಲ್ಕಾಸ್ಟ್ ಇಷ್ಟು ದಿನ ಬಂದಿರೋ ಲಾಭ ಎಲ್ಲ ಒಂದೇ ಸತಿ ತಗೊಂಡೋಗಿ ಬರಬೇಕು. ಎಮ್ಮನ್ ಬಿಡಿಸ್ಕೊಬರಕ್ಕೆ ಇವಾಗ ಪೊಲೀಸ್ನವ್ರು ಹೇಳ್ಕೊಂಡು ಹೋಗ್ಯವ್ರಿ. ಪೊಲೀಸ್ನವ್ರ ಮುಂದೆ ಸುಮ್ಮನ ಇದ್ದತ್ತ 100,000 ನನ್ನ ಕೊಟ್ಟ ಸುಮ್ಮನಾಗಿದ್ರೆ ಅವ್ರು ಸುಮ್ಮನಾಗಾರ ತಲಕ 500 ಕೊಟ್ಟಿದ್ರು ಕೈಗೆ ಸಿಕ್ಕಿದ್ರೆ ಸುಮ್ಮನಾಗಾರ. ಇದೇ ಹಂಗೆ ಬಿಗಿತು ನಾನು ಪೊಲೀಸ್ನವ್ರನ್ನ ಕಂಡಿದ್ದೀನಿ, ಹಂಗೆ ಹಿಂಗೆ ನಾನೆಲ್ಲ ಕಾನೂನು ಕಂಡಿದ್ದೀನಿ, ನಾನು ಈ ಥರ ಅಂತ ಹೇಳಿ ಬಿಗಿದು ಬಿಟ್ಲು ಒಂದಿಟ್ಟು ಭಾಷಣ. ಅವ್ರು ಸಿಟ್ಟು ಬಂತು, ಅದೇ ಕರ್ಕೊಂಡು ಹೋದ್ರು. ಒಂದು 500 ಕೊಟ್ಟಿದ್ರು ಸುಮ್ಮನಾಗಾರ, ಏನೋ ದುಡ್ಡು ಪಡೋನು. ನಮ್ಮ ಬಿಲ್ಡಪ್ ಜಯಮ್ಮ ಕೊನೆಗೂ ಎಣ್ಣೆ ಮಾರಾಸಿಗೆ ಬಿದ್ದುಬಿಟ್ಲು. ಇಷ್ಟಿನ ಲಾಭ ಬಂದಿದ್ದಲ್ಲ ಈಗ ಗೌರ್ಮೆಂಟಿಗೆ ಕಟ್ಬೇಕವಳೆ ಎಣ್ಣೆ ಮಾರ್ತಾಳೆ ಅಂತೇಳಿ ಹಿಡ್ಕೊಬಿಟ್ಟವ್ರೆ. ಇವಾಗೆಲ್ಲ ನೋಡು ದುಡ್ಡು ಕಟ್ಟೋ ತಕ್ಕ ಬಿಡಲ್ಲ. ಪೊಲೀಸ್ನವ್ರು ಅರೆಸ್ಟ್ ಮಾಡ್ಕೊಂಡು ಹೋದ್ರು. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.